ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು. ಆದರೆ ನರೇಂದ್ರ ಮೋದಿ ಅವರ ವಿಚಾರಧಾರೆಗಳಿಗೆ, ಅವರ ಚಿಂತನೆಗಳಿಗೆ ವಿರುದ್ಧವಾಗಿ ಯೋಚಿಸಿ, ಅವರ ದಾರಿಗೆ ವಿರುದ್ಧವಾಗಿ ನಡೆದು ಸೋಷಿಯಲ್ ಮೀಡಿಯಾವನ್ನ ಅತ್ಯಂತ ಕಡಿಮೆ ಬಳಸಿ ಜನರ ಜೊತೆಗೆ ಬೆರೆತು ಜನರ ಭಾವನೆಗಳಿಗೆ ಸ್ಪಂದಿಸಿ ಜನರೊಂದಿಗೆ ಇದ್ದುಕೊಂಡು ಒಬ್ಬ ವ್ಯಕ್ತಿ ಒಂದು ರಾಜ್ಯದ ಸಿಎಂ ಆಗ್ತಾರೆ. ಅವರು ಬೇರೆ ಯಾರೂ ಅಲ್ಲ, ತಮಿಳುನಾಡಿನ ನಟ ಹಾಗೂ ಈಗಿನ ನೂತನ ಸಿಎಂ ದಳಪತಿ ವಿಜಯ್. ಹಾಗಿದ್ರೆ ವಿಜಯ್ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಯಾವ ರೀತಿಯಾಗಿರುವಂತಹ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ? ಸಿಎಂ ವಿಜಯ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ? ಈ ಎಲ್ಲಾ ವಿಚಾರಗಳ ಕುರಿತಂತೆ ಅಪ್ಡೇಟ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಕವನ. ವೀಕ್ಷಕರೇ, ಈಗ ನಟ ವಿಜಯ್ ಅವರ ಇನ್ಸ್ಟಾಗ್ರಾಮ್ ಖಾತೆಯತ್ತ ಒಂದ್ಸಲ ಕಣ್ಣು ಹಾಯಿಸೋಣ. ಇದು ನಟ ವಿಜಯ್ ಅವರ ಅಫಿಷಿಯಲ್ ಅಕೌಂಟ್. ಈ ಅಕೌಂಟ್ ಅನ್ನ ಅವರು ಪ್ರಾರಂಭ ಮಾಡಿದ್ದು 2023 ಏಪ್ರಿಲ್ 2ಗೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಇವರು ಇಲ್ಲಿಯವರೆಗೆ ಶೇರ್ ಮಾಡಿಕೊಂಡಿರುವಂತಹ ಪೋಸ್ಟ್ಗಳು ಎಷ್ಟು ಅಂತ ಕೇಳಿದ್ರೆ ಕೇವಲ 40 ಪೋಸ್ಟ್ಗಳು. ಅದು ಕೂಡ ಕೇವಲ ತನ್ನ ಸಿನಿಮಾಗೆ ಸಂಬಂಧಿಸಿದಂತೆ, ಜೊತೆಗೆ ತಾವು ರಾಜಕೀಯಕ್ಕೆ ಎಂಟ್ರಿ ಆದ ನಂತರ ಚುನಾವಣೆಗೂ ಮೊದಲು ಹಂಚಿಕೊಂಡಿರುವಂತಹ 1-2 ಪೋಸ್ಟ್ಗಳನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ಪೋಸ್ಟ್ಗಳು ವಿಜಯ್ ಅವರ ಇನ್ಸ್ಟಾ ಖಾತೆಯಲ್ಲಿ ನಮಗೆ ಕಾಣುವುದಕ್ಕೆ ಸಿಗೋದಿಲ್ಲ. ಇನ್ಸ್ಟಾಗ್ರಾಮ್ ಖಾತೆಯನ್ನ ಓಪನ್ ಮಾಡಿದಾಗ ಕಾಣಿಸುವಂತಹ ಮೊದಲನೇ ಪೋಸ್ಟ್ ಯಾವುದು ಅಂತ ಹೇಳಿದ್ರೆ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಅದು ಕೂಡ ಟಿವಿಕೆ ಪಕ್ಷಕ್ಕೆ ಒಂದು ರೀತಿ ಇಂಟ್ರೊಡಕ್ಷನ್ ತರ ಇರುವಂತಹ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಸಾಕಷ್ಟು ಕಮೆಂಟ್ಸ್ಗಳಿದೆ. ಮುಂದಿನ ಸಿಎಂ ವಿಜಯ್, ದಳಪತಿಗೆ ಜೈ, ಈ ರೀತಿಯಾಗಿರುವಂತಹ ಸಾಕಷ್ಟು ಪೋಸ್ಟ್ಗಳಿದೆ. ಜೊತೆಗೆ ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಇದೆ. ಅದು ಡಿಎಂಕೆ ಅಥವಾ ಎಐಎಡಿಎಂಕೆ ಪಕ್ಷದವರು ಮಾಡಿರಬಹುದು, ಅಥವಾ ನಟ ವಿಜಯ್ ಅವರ ವಿರೋಧಿಗಳು ಮಾಡಿರಬಹುದು. ಇದು ಬಿಟ್ರೆ ನೆಕ್ಸ್ಟ್ ಇವರು ಶೇರ್ ಮಾಡ್ಕೊಂಡಿರುವಂತಹ ಪೋಸ್ಟ್ ತಮ್ಮ ಜನನಾಯಕನ್ ಮೂವಿಗೆ ಸಂಬಂಧಿಸಿರುವಂತಹ ಪೋಸ್ಟ್, ಸಿನಿಮಾದ ಟ್ರೇಲರ್ ಅನ್ನ ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕೇವಲ ಒಂದು ಪೋಸ್ಟ್ ಅನ್ನ ಮಾತ್ರ ಹಂಚಿಕೊಂಡಿದ್ದಾರೆ ಬಿಟ್ರೆ ಅದಕ್ಕೆ ಯಾವುದೇ ರೀತಿ ಕ್ಯಾಪ್ಷನ್ ಅನ್ನು ಕೂಡ ಇವರು ಬರ್ಕೊಂಡಿಲ್ಲ. ಸಿನಿಮಾವನ್ನ ನೋಡಿ ಗೆಲ್ಸಿ ಈ ರೀತಿ ಯಾವುದೇ ಕ್ಯಾಪ್ಷನ್ ಅನ್ನ ಇವರು ಇಲ್ಲಿ ಬರ್ಕೊಂಡಿಲ್ಲ. ಇನ್ನು ಮುಂದಿನ ಪೋಸ್ಟ್ ಕೂಡ ಅಷ್ಟೇ, ಜನನಾಯಕನ್ ಸಿನಿಮಾಗೆ ಸಂಬಂಧಿಸಿರುವಂಥದ್ದು. ಇದಾದ ಮೇಲೆ ಹಂಚಿಕೊಂಡಿರುವಂಥದ್ದು ಹೊಸ ವರ್ಷಕ್ಕೆ ಸಂಬಂಧಿಸಿ ಜನರಿಗೆ ಶುಭ ಕೋರಿ, ತಮಿಳುನಾಡಿನ ಜನತೆಗೆ ಶುಭ ಕೋರಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಆಮೇಲೆ ತಾವು ರಾಜಕೀಯಕ್ಕೆ ಎಂಟ್ರಿ ಆದ ಮೇಲೆ ಸಮಾವೇಶಗಳನ್ನ ಮಾಡ್ಕೊಂಡು ಹೋದ್ರು ವಿಜಯ್ ಅವರು. ಜನರ ಜೊತೆ ಯಾವ ರೀತಿಯಾಗಿ ಬೆರಿಬೇಕು, ಜನರ ಮನಸ್ಸನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿಯಾಗಿ ಪೋಸ್ಟ್ ಅನ್ನ ಹಾಕೋದ್ರ ಬದಲು ಜನರನ್ನೇ ನೇರವಾಗಿ ಮುಖತಃ ಮಾತನಾಡುವಂತಹ, ಭೇಟಿಯಾಗುವಂತಹ ನಿಟ್ಟಿನಲ್ಲಿ ಈ ರೀತಿ ಸಮಾವೇಶಗಳನ್ನ ಆಯೋಜನೆ ಮಾಡ್ಕೊಂಡು ಹೋದ್ರು. ಸೊ ಜನರ ರೆಸ್ಪಾನ್ಸ್ ಹೇಗಿತ್ತು ಇವರು ನಡೆಸಿದಂತಹ ಸಮಾವೇಶಕ್ಕೆ, ಆ ಕುರಿತಾಗಿರುವಂತಹ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಇನ್ನು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸಿಗುವಂಥದ್ದು ಜನನಾಯಕನ್ ಮೂವಿಗೆ ಸಂಬಂಧಿಸಿರುವಂತಹ ಪೋಸ್ಟ್. ಅದು ಬಿಟ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸಂಬಂಧಿಸಿರುವಂತಹ ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರಬಹುದು, ಈ ವಿಡಿಯೋದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮತ್ತು ಆಕ್ಟರ್ ವಿಜಯ್ ಅವರು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಇದಕ್ಕೆ ತಮಿಳರು ಸಾಕಷ್ಟು ಪಾಸಿಟಿವ್ ಕಮೆಂಟ್ ಅನ್ನ ಮಾಡಿದ್ದಾರೆ. ಇನ್ನು ಇದೇ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಸಿಗುವಂಥದ್ದು ವಿಜಯ್ ಅವರ ಅಕೌಂಟ್ ಅಲ್ಲಿ ಬೇರೆ ಏನೂ ಇಲ್ಲ. ಇವರ ರಾಜಕೀಯಕ್ಕೆ ಸಂಬಂಧಿಸಿರುವಂತಹ
ಬೇರೆ ಯಾವುದೇ ರೀತಿಯ ಪೋಸ್ಟ್ಗಳು ಇವರ ಅಫಿಷಿಯಲ್ ಅಕೌಂಟ್ ಅಲ್ಲಿ ಕಾಣಸಿಗೋದಿಲ್ಲ. ಇನ್ನು ರಾಜಕೀಯಕ್ಕೆ ಸಂಬಂಧಿಸಿರುವಂತಹ ಪೋಸ್ಟ್ಗಳನ್ನ ನೋಡಬೇಕಾದ್ರೆ ಟಿವಿಕೆ ಪಕ್ಷಕ್ಕೆ ಸಂಬಂಧಿಸಿರುವಂತಹ ಇನ್ಸ್ಟಾ ಅಕೌಂಟ್ ನಲ್ಲಿ ನಾವು ನೋಡಬಹುದು. ಅದು ಕೂಡ ಸ್ವತಃ ವಿಜಯ್ ಅವರ ಒಪ್ಪಿಗೆಯ ಮೇರೆಗೆ ಆ ಒಂದು ಅಕೌಂಟ್ ಅನ್ನ ಸೃಷ್ಟಿ ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಅದರಲ್ಲಿ ಅಫಿಷಿಯಲ್ ಅಕೌಂಟ್ ಅನ್ನುವಂಥದ್ದು ಬರ್ತಿಲ್ಲ, ಬ್ಲೂ ಟಿಕ್ ಕೂಡ ಕಾಣಿಸ್ತಾ ಇಲ್ಲ. ವೀಕ್ಷಕರೇ, ಇಲ್ಲಿ ನಟ ವಿಜಯ್ ಅವರು ರಾಜಕೀಯಕ್ಕೆ ಒಮ್ಮಿಂದೊಮ್ಮೆಲೆ ಎಂಟ್ರಿ ಆಗಲಿಲ್ಲ. ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕೂ ಮೊದಲು ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಅದಕ್ಕೂ ಮೊದಲು ಅವರು ತಾನು ರಾಜಕೀಯಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಡಿಪಾಯವನ್ನ ಹಾಕಿಕೊಂಡಿದ್ರು. ತಮ್ಮ ಸಿನಿಮಾಗಳ ಮೂಲಕವೇ ರಾಜಕೀಯವನ್ನ ಸಿನಿಮಾದಲ್ಲೇ ಪ್ರಸ್ತುತಪಡಿಸುತ್ತಿದ್ರು. ತಾವು ಒಬ್ಬ ನಾಯಕನಾಗಿ, ಜನನಾಯಕನಾಗಿ ಯಾವ ರೀತಿಯಾಗಿ ಜನಸೇವೆ ಮಾಡ್ತೇನೆ ಅನ್ನುವಂಥದ್ದನ್ನ ತನ್ನ ಸಿನಿಮಾಗಳಲ್ಲಿ ಜನರಿಗೆ ತೋರಿಸ್ತಾ ಬಂದಂತಹ ನಟ ವಿಜಯ್ ಈಗ ತಮಿಳುನಾಡಿನ ಸಿಎಂ ಆಗಿದ್ದಾರೆ. ತಮಿಳುನಾಡಿನಲ್ಲಿ ಸುಮಾರು 60 ವರ್ಷಗಳಿಂದ ಆಳ್ವಿಕೆ ಮಾಡಿಕೊಂಡು ಬಂದಂತಹ, ಆಡಳಿತವನ್ನ ನಡೆಸಿಕೊಂಡು ಬಂದಂತಹ ಡಿಎಂಕೆ ಪಕ್ಷ ಆಗಿರಬಹುದು ಮತ್ತು ತಮಿಳುನಾಡಿನಲ್ಲಿ ಅತ್ಯಂತ ಪ್ರಬಲವಾಗಿರುವಂತಹ ಎಐಎಡಿಎಂಕೆ ಅಂತಹ ಪಕ್ಷವನ್ನ ಕೂಡ ಮಣಿಸೋದ್ರಲ್ಲಿ ನಟ ವಿಜಯ್ ಅವರು ಯಶಸ್ವಿಯಾದರು. ಇಂತಹ 2 ಪ್ರಬಲ ಪಕ್ಷಗಳನ್ನ ಮಣಿಸಿ ಈಗ ತಮಿಳುನಾಡಿನ ಸಿಎಂ ಆಗಿದ್ದಾರೆ. ಇನ್ನು ಇವರ ಟಿವಿಕೆ ಪಕ್ಷಕ್ಕೆ ಸಂಬಂಧಿಸಿರುವಂತಹ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇವರು ಚುನಾವಣೆಗೆ ಎಂಟ್ರಿ ಆಗೋದಕ್ಕೂ ಮೊದಲು ಯಾವ ರೀತಿಯಾಗಿ ಜನರಿಗೆ ಯೋಜನೆಗಳನ್ನ ಪರಿಚಯಿಸಿದ್ರು, ಯಾವ ರೀತಿಯಾಗಿ ನಾವು ಕೂಡ ಭಾಗ್ಯಗಳನ್ನ ನೀಡ್ತೇವೆ ಅಂದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಜನಪರ ಯೋಜನೆಗಳನ್ನ, ಭಾಗ್ಯಗಳನ್ನ ಸಿಎಂ ಸಿದ್ದರಾಮಯ್ಯನ ಸರ್ಕಾರ ನೀಡಿತ್ತೋ ಅದೇ ರೀತಿ ಯೋಜನೆಗಳನ್ನ ಇಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಕೂಡ ಟಿವಿಕೆ ಪಕ್ಷದ ವತಿಯಿಂದ ಘೋಷಿಸಿದ್ರು. ಅದಕ್ಕೆ ಸಂಬಂಧಿಸಿರುವಂತಹ ಸಾಕಷ್ಟು ಪೋಸ್ಟ್ಗಳನ್ನ ಇವರು ಟಿವಿಕೆ ಪಕ್ಷದ ಅಕೌಂಟ್ ನಲ್ಲಿ, ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಒಂದು ಖಾತೆಯಲ್ಲಿ ಕೇವಲ ರಾಜಕೀಯಕ್ಕೆ ಸಂಬಂಧಿಸಿರುವಂತಹ ಪೋಸ್ಟ್ಗಳು ಮಾತ್ರ ಕಾಣಸಿಗುತ್ತೆ. ಅವರ ಸಿನಿಮಾಗೆ, ಅವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತ ಯಾವುದೇ ರೀತಿ ಪೋಸ್ಟ್ಗಳು ಇದರಲ್ಲಿ ಕಾಣಸಿಗೋದಿಲ್ಲ. ಇನ್ನು ನಟ ವಿಜಯ್ ಅವರು ರಾಜಕೀಯದ ಬಗ್ಗೆ ಸಿನಿಮಾವನ್ನ ಮಾಡ್ತಾ ತದನಂತರ ತಮಿಳ್ ಮಕ್ಕಳ್ ವಯಕ್ಕಂ ಅನ್ನುವಂತಹ ಒಂದು ಸಾಮಾಜಿಕ ಸಂಸ್ಥೆಯನ್ನ ಕೂಡ ಸ್ಥಾಪನೆ ಮಾಡಿದ್ರು. ಈ ಸಂಸ್ಥೆಯಲ್ಲಿ ನಟ ವಿಜಯ್ ಅವರ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಈ ಅಭಿಮಾನಿಗಳನ್ನೆಲ್ಲ ಒಗ್ಗೂಡಿಕೊಂಡು ಈ ಒಂದು ಸಾಮಾಜಿಕ ಸೇವಾ ಸಂಸ್ಥೆಯನ್ನ ವಿಜಯ್ ಅವರು ತಮಿಳುನಾಡಿನಲ್ಲಿ ಕಟ್ಟಿಕೊಂಡ್ರು. ಈ ಸಂಸ್ಥೆಯ ಮುಖಾಂತರವಾಗಿ ಎಷ್ಟೋ ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ತಮಿಳುನಾಡಿನಲ್ಲಿ ವಿಪತ್ತು ಸಂಭವಿಸಿದಾಗ ಲಕ್ಷಾಂತರ ರೂಪಾಯಿ ಹಣವನ್ನ ಕೂಡ ನಟ ವಿಜಯ್ ಅವರು ತಮ್ಮ ಸೇವಾ ಸಂಸ್ಥೆಯ ಮೂಲಕ ನೀಡಿಕೊಂಡು ಬಂದ್ರು. ಸೊ ಈ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡೋದ್ರ ಮೂಲಕವಾಗಿ ಜನರಿಗೆ ಚಿರಪರಿಚಿತರಾದ್ರು. ಆಲ್ರೆಡಿ ಅವರು ಸಿನಿಮಾದಲ್ಲಿ ಯಾವ ರೀತಿ ಇದ್ದಾರೆ, ಒಬ್ಬ ನಟನಾಗಿ ಜನರು ಅವರನ್ನ ಇಷ್ಟಪಟ್ಟಿದ್ರು. ಆದ್ರೆ ಸಮಾಜಮುಖಿ ಕೆಲಸಗಳನ್ನ ಮಾಡೋದ್ರ ಮೂಲಕವಾಗಿ, ಜನಪರ ಕೆಲಸಗಳನ್ನ ಮಾಡೋದ್ರ ಮೂಲಕವಾಗಿ ಜನರಿಗೆ ಮತ್ತಷ್ಟು ಹತ್ರ ಆಗ್ತಾ ಬಂದ್ರು. ಇದಾದ ಮೇಲೆ ವಿಜಯ್ ಇಟ್ಟ ನೆಕ್ಸ್ಟ್ ಹೆಜ್ಜೆ ಯಾವುದು ಅಂತ ಹೇಳಿದ್ರೆ 2024ರಲ್ಲಿ ತಮಿಳಗ ವೆಟ್ರಿ ಕಳಗಂ ಅನ್ನುವಂಥ ಒಂದು ರಾಜಕೀಯ ಪಕ್ಷವನ್ನ ವಿಜಯ್ ಸ್ಥಾಪನೆ ಮಾಡಿದ್ರು. ಈ ಪಕ್ಷವನ್ನ 2024ರಲ್ಲಿ ಅಧಿಕೃತವಾಗಿ ಘೋಷಿಸಿದ್ರು. ನಂತರ ರಾಜಕೀಯಕ್ಕೆ ಎಂಟ್ರಿ ಆದ್ಮೇಲೆ ನಾನಿನ್ನು ಸಿನಿಮಾ ಮಾಡೋದಿಲ್ಲ ಅನ್ನುವಂತಹ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ನೀಡಿ ಅವರ ಅಭಿಮಾನಿಗಳಿಗೆ ಶಾಕ್ ಅನ್ನ ನೀಡಿದ್ರು. ಯಾವಾಗ ರಾಜಕೀಯಕ್ಕೆ ಎಂಟ್ರಿ ಆದ್ರೋ ಆಗ ಸಿನಿಮಾವನ್ನೇ ಸಂಪೂರ್ಣವಾಗಿ ಬಿಟ್ಬಿಟ್ರು ನಟ ವಿಜಯ್. ರಾಜಕೀಯಕ್ಕೆ ಎಂಟ್ರಿ ಕೊಡ್ತೇನೆ ಅನ್ನುವಂತಹ ವಿಷಯವನ್ನ ಬ್ರೇಕ್ ಮಾಡಿ ಆದ್ಮೇಲೆ ಸಿನಿಮಾದಿಂದ ದೂರ ಉಳಿದು ಜನಪರ ಕೆಲಸಗಳನ್ನ ಮಾಡ್ಕೊಂಡು ಬಂದ್ರು. ಜನರಿಗೆ ಹತ್ರ ಆಗುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಮಾವೇಶಗಳನ್ನ ನಡೆಸಿಕೊಂಡು ಬಂದ್ರು. ಈ ರೀತಿ ಸಮಾವೇಶಗಳನ್ನ ನಡೆಸಿ
ಜನರ ಜೊತೆ ಮುಖತಃ ಮಾತನಾಡಿ ಜನರ ಮನಸ್ಸನ್ನ ಗೆಲ್ಲುವಂತಹ ಪ್ರಯತ್ನವನ್ನ ನಟ ವಿಜಯ್ ಅವರು ಮಾಡಿಕೊಂಡ್ರು. ಸೊ ಇದೆಲ್ಲ ನಟ ವಿಜಯ್ ಅವರು ತಮಿಳುನಾಡಿನಲ್ಲಿ ಸಿಎಂ ಆಗೋದಕ್ಕೆ, ಅವರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಎಲ್ಲ ಪ್ಲಸ್ ಪಾಯಿಂಟ್ ಆಗ್ತಾ ಹೋಯ್ತು. ಕೇವಲ ಇವರಿಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದಕ್ಕೆ ಅಥವಾ ಜನಪರ ಕಾರ್ಯಗಳನ್ನು ಮಾಡಿದ್ದಕ್ಕೆ ಮಾತ್ರ ಇವರು ಗೆದ್ದಿದ್ದಲ್ಲ. ವಿರೋಧಿಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂತಹ ಚಾಣಾಕ್ಷತನ ಕೂಡ ನಟ ವಿಜಯ್ ಅವರಲ್ಲಿ ಇತ್ತು. ಕೇಂದ್ರ ಸರ್ಕಾರ ನಟ ವಿಜಯ್ ಅವರ ಜನನಾಯಕನ್ ಮೂವಿಗೆ ಅಡೆತಡೆಯನ್ನ ತಂದ್ರು. ಆ ಸಂದರ್ಭದಲ್ಲೂ ಕೂಡ ನಟ ವಿಜಯ್ ಧೃತಿಗೆಡ್ಲಿಲ್ಲ. ತದನಂತರ ತ್ರಿಷಾ ಮತ್ತು ವಿಜಯ್ ಅವರ ಸ್ನೇಹಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಪಪ್ರಚಾರವನ್ನ ಮಾಡಿಕೊಂಡು ಬರಲಾಗಿತ್ತು. ಈ ಬಗ್ಗೆ ಅವರೇನು ಕೂಡ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನ ನೀಡಲಿಲ್ಲ. ಇವರಿಬ್ಬರ ವಿಚಾರವನ್ನ ತಂದ್ರು, ಡಿವೋರ್ಸ್ ವಿಷಯವನ್ನ ತಂದ್ರು, ವಿಜಯ್ ಅವರ ಮಕ್ಕಳ ವಿಚಾರವನ್ನ ತಂದ್ರು, ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಿದ್ರು. ಇಷ್ಟೆಲ್ಲ ವಿಚಾರಗಳು ಬಂದ್ರೂ ಕೂಡ ವಿಜಯ್ ಧೃತಿಗೆಡ್ಲಿಲ್ಲ. ಇನ್ನೊಂದು ಕಡೆ ಸಮಾವೇಶವನ್ನ ನಡೆಸ್ತಾ ಇರಬೇಕಾದ್ರೆ ಅಲ್ಲಿ ನಡೆದಂತಹ ಕಾಲ್ತುಳಿತದ ಘಟನೆ ಕೂಡ ವಿಜಯ್ ಅವರು ಗೆಲ್ಲೋದಕ್ಕೆ ಯಾವುದೇ ರೀತಿಯಾಗಿ ಎಫೆಕ್ಟ್ ಆಗಲಿಲ್ಲ. ಸೊ ಇಷ್ಟೆಲ್ಲ ತಂತ್ರವನ್ನ ಕುತಂತ್ರವನ್ನ ವಿಜಯ್ ಅವರ ವಿರುದ್ಧ ಮತ್ತು ಅವರ ಟಿವಿಕೆ ಪಕ್ಷದ ವಿರುದ್ಧ ಮಾಡಿದ್ರೂ ಕೂಡ ತಾವು ನಿಂತಹ 2 ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಜೊತೆಗೆ 108 ಸ್ಥಾನಗಳನ್ನ ಗೆದ್ದು ವಿಜಯ್ ಅವರು ಈಗ ತಮಿಳುನಾಡಿನ ಸಿಎಂ ಆಗಿದ್ದಾರೆ. ಎಂಜಿಆರ್ ಹಾಗೂ ಜಯಲಲಿತಾ ಅವರ ಹಾಗೇನೆ ವಿಜಯ್ ಅವರು ಕೂಡ ತಮಿಳುನಾಡಿನಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿಸ್ತಾರಾ ಅಂತ ಅವರ ಅಭಿಮಾನಿಗಳು ಮತ್ತು ತಮಿಳುನಾಡಿನ ಜನತೆ ಈಗ ಎದುರು ನೋಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.